ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹೇಮ ಅವರು ಮಾಡಿದಂಥ ಒಂದು ಆಯೋಜಿಸಿದಂಥ ಒಂದು ಈ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಪ್ರಯುಕ್ತ ಎಲ್ಲ ನಮ್ಮಂತೆ ಎಲ್ಲ ಕಲಾವಿದರನ್ನು ಕರೆದು ಇವತ್ತು ಪ್ರೋಗ್ರಾಮ್ ಮಾಡಿಸಿ ಎಲ್ಲರಿಗೊಂದು ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ತುಂಬ ಖುಷಿಕರ ವಿಷಯ. ಯಾಕೆಂದರೆ ಎಲ್ಲರೂ ಎದೆ ತುಂಬ ಹೇಳಿದನು ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಲಿಕ್ಕೆ ಚಾನ್ಸಸ್ಸು ಸಿಗೋದು ಕಡಿಮೆ. ಅಂಥವ್ರಿಗೆ ಇಲ್ಲಿ ಆಡಲಿಕ್ಕೆ ಒಂದು ಅವಕಾಶ ಇದೆ. ಎಲ್ಲ ಕಲಾವಿದರು ಕೂಡ ಸೇರ್ಲಿಕ್ಕೆ ಒಂದು ಅವಕಾಶ ಇದೆ. ಕೆಲವೊಂದು ಈ ಹಾಡ್ದೇ ಈ ಸ್ಟೇಜಲ್ಲಿ ಒಂದು ಹಾಡ್ದೇ ವೇದಿಕೆ ಮೇಲೆ ಏನಿದೆ, ಈ ಸಂಗೀತ ಅಂದರೆ ಏನು, ಎಷ್ಟು ಮಿಸ್ಟೇಕ್ ಆಗ್ತಿದೆ ಆಗಿಲ್ಲ ಅನ್ನೋವಂಥದ್ದು ನಾವು ಕಲ್ತ್ಕೊಳ್ಳುವಂಥದ್ದು. ನಮ್ಮ ಹಾಡನ್ನೇ ನಾವು ವಿಡಿಯೋ ಮಾಡಿಕೊಂಡು ಕೇಳಿದರೆ ನಾವೇನು ಮಿಸ್ಟೇಕ್ ಮಾಡಿದ್ದೇವೆ, ತಪ್ಪಿದ್ದೇವಾ, ಸರಿ ಇದ್ದೇವಾ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಈಗ ಏನಾಗಿದೆ ಮೊದಲ ಥರ ಇಲ್ಲ. ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಂಗೀತ ಬೆಳೀತಾ ಇದೆ. ಆದ್ದರಿಂದ ಸಂಗೀತ ಹೀಗೆ ಬೆಳೀಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಸಂಗೀತ ಬೆಳೀಬೇಕು, ಕಾರ್ಯಕ್ರಮಗಳಾಗಬೇಕು ಅಂತ ಹೇಳ್ತೇನೆ. ಅಲ್ಲದೆ ಈ ಎಲ್ಲ ಪ್ರತಿಭಾವಂತ ಈ ನಮ್ಮ ಸಂಗೀತಗಾರರು ಇವತ್ತೇ ಹಾಡಿದ್ದಾರೆ, ಅತ್ಯುತ್ತಮವಾಗಿ ಸುಂದರವಾಗಿ ಹಾಡಿದ್ದಾರೆ. ಕೆಲವೊಂದು ನನ್ನ ಅನಿಸಿಕೆ ಅಂತ ಹೇಳ್ಬೇಕಂತ ಹೇಳಿದ್ರೆ, ಈಗ ಕೆಲವರು ಸಣ್ಣ ಪುಟ್ಟ ಅಂದರೆ ಈಗ ಆಡ್ತಾ ಅದು ಆಡಿರುವಾಗ ಉಗುಳಿರುವಾಗ ಹೇಳ್ದಂಗೆ ಆಡ್ತಾ ಹೋದಂಗೆ ನಮಗೆ ಅದರದ್ದು ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತದೆ. ಶ್ರುತಿ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ಬೇಕು ಎಲ್ಲ ಕಲಾವಿದರು. ಶ್ರುತಿ ಬಗ್ಗೆ ನಾವು ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಜೆಂಟ್ಸ್ ಯಾವ ಶ್ರುತಿಲಿ ಆಡ್ತಾವೆ, ಲೇಡೀಸ್ ಯಾವ ಶ್ರುತಿಲಿ ಆಡಬೇಕು ಅದನ್ನು ಪಿಚ್ ನೋಡಿಕೊಂಡು ಅದೇ ಪಿಚ್ಚಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ವೇದಿಕೆಯಲ್ಲಿ ಆಡಿದ್ರೆ ಇನ್ನೂ ಉತ್ತಮ. ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಕೂಡಿದ್ದೀರ. ಹಾಗಾಗಿ ಒಂದು ಸಂದೇಶ ಹೇಳ್ತಿದ್ದೀನಿ, ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿ ಎಲ್ಲ ಬಡ ಕಲಾವಿದರಿಗೆ ಮತ್ತು ಶ್ರೀಮಂತ ಕಲಾವಿದರಿಗೆ ಅವಕಾಶ ಸಿಗದಿದ್ದವರಿಗೆಲ್ಲ ಕರೆದು ಪ್ರೋಗ್ರಾಮ್ ಮಾಡಿ, ಯಾವುದೇ ಸಮಸ್ಯೆ ಇದ್ದರೂ ಹೇಮನಿಗೆ ಫೋನ್ ಮಾಡಿ ಇಲ್ಲ ನಮ್ಗೆ ಹೇಳಿ, ನಮ್ಮಿಂದ ಏನು ಸಾಧ್ಯತೆ ಆಗೋದಿದ್ರೆ ಅಥವಾ ಸಂಗೀತದ ಬಗ್ಗೆ ಟಚ್ ಕೊಡೋದಿದ್ರೆ. ನಾನು ಹಿಂದೂಸ್ತಾನಿ ಕಲಾವಿದ, ಹಾಗಾಗಿ ನಮ್ಮ ಸಿನಿಮಾನೂ ನಾವು ಮಾಡ್ತೇವೆ. ಸಿನಿಮಾದಲ್ಲೂ ಕೂಡ ಅವಕಾಶ ಕೊಡುವಂಥದ್ದು ನಮ್ಮ ಹತ್ರ ಇದೆ. ಒಳ್ಳೊಳ್ಳೆ ಈ ಸಿನಿಮಾದಲ್ಲೂ ಕೂಡ ಒಳ್ಳೊಳ್ಳೆ ಹಾಡುವಂಥವ್ರಿಗೂ ಕೂಡ ಅವಕಾಶ ಕೊಡ್ತಾ ಇದ್ದೇವೆ. ಯಾಕಂದ್ರೆ ತಾವು ಎಲ್ಲ ಸೇರಿ ಹೇಮನ್ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಿಮ್ಮೆಲ್ಲರ ಒಂದು ಜೊತೆಯಲ್ಲಿ ನನಗೆ ನನ್ನ ಸ್ನೇಹಿತರಿಗೆ ಸನ್ಮಾನ ಮಾಡಿದರೆ ತುಂಬ ಖುಷಿ ಆಯಿತು. ದೇವರು ತಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಅರ್ಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಕನಕಮ್ಮನ